ಮಂತ್ರಿಮಂಡಲ ರಚನೆ ಆದ್ಮೇಲೆ ಯಡಿಯೂರಪ್ಪನವರಿಗೆ ದೊಡ್ಡ ತಲೆನೋವಾಗಿದ್ದು ಅಂತೂ ಇಂತೂ ಅವರ ನಾಯಕರನ್ನು ಒಪ್ಪಿಸಿ ಅನೌನ್ಸ್ ಮಾಡಿದ್ರು. 17 ಮಂದಿ ಮಂತ್ರಿಗಳು ಕೂಡ ಆದ್ರು. ಈಗ 17 ಮಂದಿಗೆ ಖಾತೆ ಹಂಚಿಕೆ ಆದೇಶವನ್ನ ಹೊರಡಿಸ್ತಾ ಇದ್ದಾರೆ. 3 ಉಪಮುಖ್ಯಮಂತ್ರಿಗಳ ಸ್ಥಾನ ಹಂಚಿಕೆ ಆಗ್ತಾ ಇದೆ. ಇದೀಗ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. 3 DCM ಯಡಿಯೂರಪ್ಪನವರ ಕ್ಯಾಬಿನೆಟ್ ಅಲ್ಲಿ 3 ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಡ್ತಿದ್ದಾರೆ. ಯಾರ್ಯಾರಿಗೆ ಇದೀಗ ಬರ್ತಾ ಇದೆ ನೋಡಿ. ಗೋವಿಂದ ಕಾರಜೋಳ, ಲಕ್ಷ್ಮಣ ಸವದಿ, ಡಾಕ್ಟರ್ ಅಶ್ವಥ್ ನಾರಾಯಣ್ 3 DCM ಪಟ್ಟ ಅಂತೆ. ಇದೀಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ಪೊಲಿಟಿಕಲ್ ನ್ಯೂಸ್. ಗೋವಿಂದ ಕಾರಜೋಳ ಅವರಿಗೆ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಅಶ್ವಥ್ ನಾರಾಯಣ್ ಅವರಿಗೆ IT/BT ಮತ್ತು ಉನ್ನತ ಶಿಕ್ಷಣ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಲಕ್ಷ್ಮಣ್ ಸವದಿಗೆ ಸಾರಿಗೆ ಇಲಾಖೆಯನ್ನು ಕೊಡಲಾಗಿದೆ ಅಂತ ಈ ಕ್ಷಣ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಬರ್ತಾ ಇದೆ ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಮತ್ತೊಮ್ಮೆ ಗೋವಿಂದ ಕಾರಜೋಳ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ, ಡಾಕ್ಟರ್ ಅಶ್ವಥ್ ನಾರಾಯಣ್ IT/BT ಉನ್ನತ ಶಿಕ್ಷಣ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಲಕ್ಷ್ಮಣ್ ಸವದಿ ಸಾರಿಗೆ ಇಲಾಖೆಯನ್ನು ಕೊಡಲಾಗಿದೆ. 3 ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಈ ಕ್ಷಣ ನೀವು ನೋಡ್ತಿರುವಂತಹ ಪೊಲಿಟಿಕಲ್ ಬಿಗ್ ಬ್ರೇಕಿಂಗ್ ನ್ಯೂಸ್. ಈಗ ನೀವು ನೋಡ್ತಿರುವಂತಹ ಈ ಕ್ಷಣದ ಡೆವಲಪ್ಮೆಂಟ್ಸ್. 3 ಉಪಮುಖ್ಯಮಂತ್ರಿಗಳ ಪಟ್ಟ. ಡಾಕ್ಟರ್ ಅಶ್ವಥ್ ನಾರಾಯಣ್ ಮಾನ್ಯ ಉಪಮುಖ್ಯಮಂತ್ರಿಗಳಾಗ್ತಿದ್ದಾರೆ. ಗೋವಿಂದ ಕಾರಜೋಳ ಅವ್ರಿಗೂ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತಿದ್ದಾರೆ. ಲಕ್ಷ್ಮಣ್ ಸವದಿ ಅವರಿಗೆ ಮಂತ್ರಿಗಿರಿ ಕೊಟ್ಟಿದ್ದಕ್ಕೆ ಬಿಜೆಪಿಯವರು ಉರಿ ಬೀಳ್ತಾ ಇದ್ರು. ಬಿಜೆಪಿಯ ಹಲವು ನಾಯಕರು ಗೆದ್ದೇ ಇಲ್ದಿದ್ದವ್ರಿಗೆ ಏನಪ್ಪಾ ಇದು ಮಂತ್ರಿಗಿರಿ ಅಂತಿದ್ರು. ಇದೀಗ ಲಕ್ಷ್ಮಣ್ ಸವದಿಗೆ ಬರೀ ಮಂತ್ರಿಗಿರಿ ಅಲ್ಲ ಸ್ವಾಮಿ, ಅವ್ರನ್ನ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಕೂಡ ಕರ್ಕೊಂಡೋಗಿ ಕೂರಿಸಿದ್ದಾರೆ. ಅಂದ್ರೆ ಅರ್ಥ ಅನರ್ಹ ಶಾಸಕರ ಪೈಕಿ ಯಾರೋ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಹಾಗಾದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವ ಆ ಸಚಿವರ ನೂತನ ಸಚಿವರ ಖಾತೆಗಳು ಏನೇನು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲಿಗೆ ನಂಬರ್ 1 ಶ್ರೀ ಗೋವಿಂದ ಕಾರಜೋಳ PWD ಮತ್ತು ಸಮಾಜ ಕಲ್ಯಾಣ ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಅಮಿತ್ ಶಾಜಿ ಅವರು, ನಮ್ಮ ನಾಯಕರಾದಂಥ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿಜಿಯವರು, ಸದಾನಂದ ಗೌಡರು, ಸುರೇಶ್ ಅಂಗಡಿ ಅವರು ಮತ್ತು ಸಂತೋಷ್ ಜಿ ಅವರು ಎಲ್ಲರೂ ಸೇರಿ ನನ್ನನ್ನು ಇವತ್ತು ಉಪಮುಖ್ಯಮಂತ್ರಿ ಮಾಡೋದು ಅಷ್ಟೇ ಅಲ್ಲದೆ ಭಾಳ ಮಹತ್ವದ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅವ್ರ ನಿರೀಕ್ಷೆಗೆ ತಕ್ಕಂತೆ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮತ್ತು ದೀನದಲಿತರ ಕಲ್ಯಾಣಕ್ಕಾಗಿ ಯಾವ್ಯಾವ ಕಾರ್ಯಕ್ರಮಗಳು ರೂಪಿಸಬೇಕಾಗಿದೆ ಅಂಥವನ್ನು ಮಾಡೇ ತೀರ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ವಿಶ್ವಾಸ ಇಟ್ಟು ಜವಾಬ್ದಾರಿಯನ್ನು ಕೊಟ್ಟಂಥ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಭಾಳ ಮಹತ್ವದ ಮತ್ತು ಗುರುತರವಾದಂಥ ಒಂದು ಜವಾಬ್ದಾರಿಯನ್ನು ಗೃಹ ಇಲಾಖೆ ಕೊಡೋ ಮುಖಾಂತರ ಮಾಡಿದ್ದಾರೆ. ನನ್ನ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಟು ಅವರು ಕೊಟ್ಟಿದ್ದಾರೆ. ಈ ಇಲಾಖೆಯಲ್ಲಿ ಹಲವಾರು ಸವಾಲುಗಳಿದ್ದಾವೆ ಮತ್ತು ಅವಕಾಶಗಳು ಕೂಡ ಇದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿ ಜನರಲ್ಲಿ ಈ ಗೃಹ ಇಲಾಖೆ ಬಗ್ಗೆ, ಪೊಲೀಸರ ಬಗ್ಗೆ ಒಂದು ಆತ್ಮವಿಶ್ವಾಸ ಮೂಡುವ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಮತ್ತು ಏನು ಶಹರ್ಗಳಲ್ಲಿ ವಿಶೇಷವಾಗಿ ಬೆಂಗಳೂರು ಮತ್ತು ಇತರರಲ್ಲಿ ಇರುವಂಥ ಕ್ರೈಮ್ ರೇಟನ್ನು ಕಡಿಮೆ ಮಾಡಬೇಕು. ಹಲವಾರು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು ಅನಿವಾರ್ಯ ಇದೆ. ಆದರೆ ಜನಸಾಮಾನ್ಯರಿಗೆ ಒಂದು ಜನರ ಸ್ನೇಹಿ ಒಂದು ಪೊಲೀಸ್ ಇಲಾಖೆ ಮಾಡೋದಕ್ಕೆ ಹಲವಾರು ಸುಧಾರಣೆಗಳನ್ನು ತರಬೇಕನ್ನುವಂಥ ಚಿಂತನೆ ನಾನು ಮಾಡ್ತಾಯಿದ್ದೇನೆ. ಮುಂದಿನ ದಿನಗಳಲ್ಲಿ ಎಲ್ಲ ವಿಚಾರಗಳನ್ನು ತಮ್ಮ ಹತ್ರ ಹಂಚಿಕೊಳ್ತೇನೆ. ಈ ಗುರುತಿರುವ ಜವಾಬ್ದಾರಿ ಮತ್ತು ವಿಶ್ವಾಸವನ್ನು ಏನು ನಮ್ಮ ನಾಯಕರು ಇಟ್ಟಿದ್ದಾರೆ, ಆ ವಿಶ್ವಾಸವನ್ನು ಕಾಪಾಡಿಕೊಳ್ಳುವಂಥ ಎಲ್ಲ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿ ಇಚ್ಛೆಪಡ್ತೀನಿ.